ರೇಗಂದ್ರ ಪಂಚಾಯತಿಗೆ ಮತ್ತೆ ಸ್ವಾಗತ. ರಾಮನ ಲೆಕ್ಕ ಕಡೆಗೂ ಒಂದಿಷ್ಟು ಮಾಹಿತಿ ಒದಗಿಸಿದೆ ಟ್ರಸ್ಟ್ ಮಾಹಿತಿಯನ್ನು ಒದಗಿಸುವ ಸಂದರ್ಭದಲ್ಲಿ ಟ್ರಸ್ಟಿಂದ ಹೊರಬಿದ್ದಂತಹ ಚಂಪತ್ ರಾಯ್ ಕೂಡ ಒಂದು ರಿಯಾಕ್ಷನ್ ಅನ್ನು ಕೊಟ್ಟಿರುವಂಥದ್ದು ಬಹಳ ಮುಖ್ಯ. ಯಾಕೆಂದರೆ ಚಂಪತ್ ರಾಯ್ ಈ ಇಡೀ ಪ್ರಕರಣದಲ್ಲಿ ಚಂಪತ್ ರಾಯ್ ಕಡೆಗೇನೆ ಎಲ್ಲ ಗುರಿಯೂ ಕೂಡ ನೆಟ್ಟಿದೆ. ಯಾಕೆಂದರೆ ಚಂಪತ್ ರಾಯ್ ಅವರ ಮೂಗಿನ ಕೆಳಗೇನೆ ಇದೆಲ್ಲ ಅಕ್ರಮ ನಡೆಯೋದಕ್ಕೆ ಸಾಧ್ಯ ಅನ್ನುವಂಥ ಅನುಮಾನಗಳಿದ್ದಾವೆ. ಯಾಕೆಂದರೆ ಚಂಪತ್ ರಾಯ್ ಅವರ ಡ್ರೈವರ್ ಹಾಗೆಯೇ ಆಪ್ತರು, ಅವ್ರ ಜೊತೆಗಿದ್ದಂಥವರು ಇವರುಗಳೇ ಈ ಕೃತ್ಯವನ್ನು ಎಸಗಿರೋದ್ರಿಂದಾಗಿ, ಕಳ್ಳತನವನ್ನು ಮಾಡಿರೋದ್ರಿಂದಾಗಿ ಇಲ್ಲಿ ಚಂಪತ್ ರಾಯ್ಗೂ ಪಾಲಿದೆಯಾ ಅನ್ನುವ ಅನುಮಾನ ಸಹಜವಾಗದೆ ಬಂದಿರುವಂಥದ್ದು. ಆದರೆ ಚಂಪತ್ ರಾಯ್ ಈಗ ಹೇಳ್ತಾ ಇರುವಂಥದ್ದು, ಅಯೋಧ್ಯೆ ಟ್ರಸ್ಟಿಂದ ಹೊರಬಿದ್ದಂತಹ ಚಂಪತ್ ರಾಯ್ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ತಾನು ತಪ್ಪು ಮಾಡಿಲ್ಲ, ದೇಣಿಗೆ ಹಣದ ಎಣಿಕೆಯ ವೇಳೆ ಅಕ್ರಮಗಳಾಗಿರುವ ಬಗ್ಗೆ ಚರ್ಚೆ ಆಗ್ತಾ ಇದೆ. ಯಾಕಂದರೆ ಅಕ್ರಮಗಳಾಗಿರೋದ್ರ ಬಗ್ಗೆ ಚರ್ಚೆ ಆಗ್ತಿದೆ ಅಷ್ಟೇ ಅಲ್ಲ, SIT ಇಂದ ತನಿಖೆಯೂ ಆಗ್ತಾ ಇದೆ. ಈಗಾಗಲೇ ಅರೆಸ್ಟ್ ಕೂಡ ಆಗಿದೆ. ರಾಮನ ಹಣವನ್ನೇ ಕದ್ದಿರುವಂಥದ್ದು ಕಳವಳಕಾರಿಯಾಗಿದೆ ಅಂತೇಳಿ ಚಂಪತ್ ರಾಯ್ ಹೇಳ್ತಾ ಇದ್ದಾರೆ. ಆದರೆ ಪ್ರಶ್ನೆ ಇರುವಂಥದ್ದು, ರಾಮನ ದುಡ್ಡನ್ನು ಕದ್ದಂಥವರು ಸಿಕ್ಕಿಬಿದ್ದಾಗಲೂ ಕೂಡ ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ ಚಂಪತ್ ರಾಯ್ ಅಂತ ಹೇಳಿ ಈ ಅನುಮಾನ ಚಂಪತ್ ರಾಯ್ ಕಡೆಗಿರುವಂಥದ್ದು ಇದೇ ಕಾರಣಕ್ಕಾಗಿ. ನನ್ನ ಮೇಲೆ ಬರ್ತಾ ಇರುವಂಥ ಆರೋಪಗಳ ಬಗ್ಗೆಯೂ ನಾನು ವಿವರ ಕೊಡ್ತೇನೆ ಅಂತ ಹೇಳ್ತಿದ್ದಾರೆ. ಬಹುಶಃ ಯಾಕೆ ದೂರು ಕೊಟ್ಟಿಲ್ಲ ಅನ್ನೋದರಿಂದ ಹೇಳಿದು ಪ್ರತಿಯೊಂದಕ್ಕೂ ಕೂಡ ಅವರು ಉತ್ತರವನ್ನು ಕೊಡಲೇಬೇಕಾಗತ್ತೆ. ನನ್ನ ಮೇಲೆ ಬರ್ತಾ ಇರುವಂಥ ಆರೋಪಗಳಿಗೂ ಕೂಡ ನಾನು ಉತ್ತರವನ್ನು ಕೊಡ್ತೇನೆ ಅಂತೇಳಿ ಚಂಪತ್ ರಾಯ್ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ SIT ವರದಿ ಬಂದ ಮೇಲೆ ಸತ್ಯ ಗೊತ್ತಾಗುತ್ತೆ, ನಂತರ ಮಾತಾಡ್ತೇನೆ ಅಂತೇಳಿ ಚಂಪತ್ ರಾಯ್ ಹೇಳ್ತಾ ಇದ್ದಾರೆ. SIT ವರದಿ ಬರಲಿ, ಅದಾದ ನಂತರನೇ ಸತ್ಯ ಗೊತ್ತಾಗುತ್ತೆ, ನಂತರ ನಾನು ಮಾತಾಡ್ತೇನೆ ಅಂತೇಳಿ ಚಂಪತ್ ರಾಯ್ ಹೇಳ್ತಾ ಇರುವಂಥದ್ದು. ಆದರೆ ಈ ಸಂದರ್ಭದಲ್ಲಿನೇ ಟ್ರಸ್ಟ್ನವರು ಲೆಕ್ಕವನ್ನು ಕೊಟ್ಟಿದ್ದಾರೆ. ಅಯೋಧ್ಯೆಯಲ್ಲಿ ಕಾಣಿಕೆ ಮತ್ತು ಖರ್ಚಿನ ವರದಿಯನ್ನು ಬಿಡುಗಡೆ ಮಾಡಿದ್ದಾರೆ. ಯಾವೆಲ್ಲ ಈ ಬೆಳ್ಳಿಯ ಕಾಗೆಯನ್ನು ಯಾರು ಅರ್ಪಿಸಿದ್ರು ಅದು ಎಲ್ಲಿದೆ ಅನ್ನುವಂಥದ್ದನ್ನು ಕೇಳಿದ್ರಲ್ಲ, ಅದನ್ನು ಕೂಡ ಇವತ್ತು ತೋರಿಸಿದೆ. ಆ ಮೂಲಕವಾಗಿ ಟ್ರಸ್ಟ್ನವರು ಅದನ್ನು ತೋರಿಸಿದ್ದಾರೆ. ಇಲ್ಲ, ನೀವು ಕೊಟ್ಟಿರ್ತಕ್ಕಂತಹ ದೇಣಿಗೆಗಳು ನಮ್ಮ ಬಳಿ ಇದ್ದಾವೆ, ಚಿನ್ನಾಭರಣಗಳು ನಮ್ಮ ಬಳಿ ಇದ್ದಾವೆ ಅಂತ ತೋರಿಸಿದ್ದಾರೆ. ವಿಶೇಷವಾಗಿ ಅಯೋಧ್ಯೆಯ ಟ್ರಸ್ಟ್ಗೆ ಹರಿದು ಬಂದಂತಹ ಒಟ್ಟು ದೇಣಿಗೆಯ ಹಣ ಅಂದರೆ ಆದಾಯವಾಗಿ ಬಂದಿರುವಂಥದ್ದು 3,264 ಕೋಟಿ ರೂಪಾಯಿಗಳು. 3,264 ಕೋಟಿ ರೂಪಾಯಿಗಳು ಅಯೋಧ್ಯೆಯ ರಾಮ ಮಂದಿರ ತೀರ್ಥಕ್ಷೇತ್ರ ಟ್ರಸ್ಟ್ಗೆ ಹರಿದು ಬಂದಿರತಕ್ಕಂತಹ ಆದಾಯ. ಇದರಲ್ಲಿ ಇವರು ರಾಮ ಮಂದಿರ ನಿರ್ಮಾಣಕ್ಕಾಗಿ ಮಾಡಿರ್ತಕ್ಕಂತಹ ಖರ್ಚು 2,370 ಕೋಟಿ ರೂಪಾಯಿಗಳು. 2,370 ಕೋಟಿ ರೂಪಾಯಿಗಳಲ್ಲಿ ಆ ಭವ್ಯ ರಾಮ ಮಂದಿರವನ್ನು ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಿ ಟ್ರಸ್ಟ್ನವರು ಹೇಳ್ತಾ ಇದ್ದಾರೆ. ಧಾರ್ಮಿಕ ಚಟುವಟಿಕೆ ಮತ್ತು ಇತರೆ ಖರ್ಚುಗಳಾಗಿ 391 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದಾರೆ. 391 ಕೋಟಿ ರೂಪಾಯಿಗಳನ್ನು ಅಯೋಧ್ಯೆಯಲ್ಲಿ ಇವರು ಖರ್ಚು ಮಾಡಿರುವಂಥದ್ದು ಧಾರ್ಮಿಕ ಕಾರ್ಯಗಳಿಗಾಗಿ. ಅಯೋಧ್ಯೆಯಲ್ಲಿ ಸಂಗ್ರಹವಾದ ದೇಣಿಗೆಯಲ್ಲಿ ಹೀಗೆ ಇವೆರಡನ್ನೂ ಸೇರಿಸಿದಾಗ ಒಟ್ಟು ಖರ್ಚಾಗಿರ್ತಕ್ಕಂಥ ಹಣ 2,761 ಕೋಟಿ ರೂಪಾಯಿಗಳು ಖರ್ಚಾಗಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಭಕ್ತರು ಕೊಟ್ಟಿರುವಂತಹ ಚಿನ್ನ, ಬೆಳ್ಳಿಯ ಆಭರಣಗಳು ಸುರಕ್ಷಿತವಾಗಿ ಇದ್ದಾವೆ ಅನ್ನೋದನ್ನು ತೋರಿಸಿದ್ದಾರೆ. ವಿಶೇಷವಾಗಿ 30 kgಯ ಚಿನ್ನಾಭರಣ, 1,518 kgಯ ಬೆಳ್ಳಿ ಆಭರಣಗಳು ಸುರಕ್ಷಿತವಾಗಿ ರಾಮ ಮಂದಿರದಲ್ಲಿ ಇದ್ದಾವೆ, ರಾಮನ ಟ್ರಸ್ಟ್ನಲ್ಲಿದೆ. 2,926 ಅಮೂಲ್ಯ ವಸ್ತುಗಳು ಕೂಡ ಸುರಕ್ಷಿತವಾಗಿದ್ದಾವೆ, ದಾಖಲೆಗಳು ಕೂಡ ಸೇಫ್ ಆಗಿದ್ದಾವೆ. ಎಲ್ಲ ಭಕ್ತರು ದೇಣಿಗೆ ವರದಿಯನ್ನು ಪರಿಶೀಲಿಸಬಹುದು ಅಂತೇಳಿ ಟ್ರಸ್ಟ್ ಹೇಳ್ತಾ ಇದೆ. ಆದರೆ ಇಲ್ಲಿ ದೇಣಿಗೆಯಲ್ಲಿ ಸಂಗ್ರಹವಾದ ಹಣವನ್ನು ಏನು ತೋರಿಸಿದರೆ ಇದು ಅಧಿಕೃತವಾದ ಲೆಕ್ಕದ ಮೂಲಕ ಬಂದಿರುವಂಥದ್ದು. ಆದರೆ ಲೆಕ್ಕ ಹಾಕುವಾಗಲೇ ಆಗಿರುವ ಕಳ್ಳತನದ ಹಣ ಎಷ್ಟು, ಆ ಮೊತ್ತ ಎಲ್ಲೂ ಹೋಯಿತು, ಇದು ಕೂಡ ಗೊತ್ತಾಗಬೇಕಾಗಿದೆ. SIT ತನಿಖೆಯಿಂದ ಆ ಸತ್ಯ ಹೊರಬರಬೇಕಾಗಿದೆ. ಇದಾಗಿತ್ತು ಇವತ್ತಿನ ಪಂಚಾಯಿತಿ. ನಮಸ್ಕಾರ.